ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚೈನಾಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುತಿನ್ ಭಾರತದ ಪ್ರಧಾನಿಯನ್ನು ತಮ್ಮದೇ ಕಾರಲ್ಲಿ ಕೂಡಿಸ್ಕೊಂಡು ಮೀಟಿಂಗ್ ನಡೀಬೇಕಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋದರು. ಅದಾದ ನಂತರ ಪುತಿನ್ ಭಾರತಕ್ಕೆ ಬಂದರು. ಅವರನ್ನು ಪ್ರಧಾನಿ ಮೋದಿ ತಮ್ಮ ಜೊತೆ ಟೊಯೋಟಾ ಫಾರ್ಚುನರಲ್ಲಿ ಕೂಡಿಸ್ಕೊಂಡು ತಮ್ಮ ಅಧಿಕೃತ ನಿವಾಸಕ್ಕೆ ಕರ್ಕೊಂಡು ಹೋದರು. ಆ ಕಾರ್ ಡಿಪ್ಲೊಮಸಿ ಬಗ್ಗೆ ಪಶ್ಚಿಮದ ಸಾಕಷ್ಟು ಮಾಧ್ಯಮಗಳು ನಾನಾ ರೀತಿಯಲ್ಲಿ ಬರೆದವು. ಈಗ ಅದೇ ಥರದ ಕಾರ್ ಸಂಬಂಧ ಜೋರ್ಡಾನ್ ಹಾಗೂ ಇಥಿಯೋಪಿಯಾಗಳಲ್ಲಿ ಕೂಡ ಕಂಡುಬಂದಿದೆ. ಜೋರ್ಡಾನ್ಗೆ ಹೋದ ಭಾರತದ ಪ್ರಧಾನಿಯನ್ನು ಅಲ್ಲಿನ ಯುವರಾಜ ಹುಸೇನ್ ತಮ್ಮ ಕಾರಲ್ಲಿ ತಾವೇ ಡ್ರೈವ್ ಮಾಡ್ತಾ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಥಿಯೋಪಿಯಾದಲ್ಲಿ ಅಲ್ಲಿನ ಅಧ್ಯಕ್ಷ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅಬಿಯ್ ಅಹ್ಮದ್ ಅಲಿ ತಾವೇ ಡ್ರೈವ್ ಮಾಡ್ತಾ ಭಾರತದ ಪ್ರಧಾನಿಯನ್ನು ಕರೆದೊಯ್ತಾರೆ. ಈ ಕಾರ್ ಡಿಪ್ಲೊಮಸಿ ಹೀಗೆ ಒಂದು ಕಡೆ ಟ್ರೆಂಡ್ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಭಾರತದ ಪ್ರಧಾನಿಯ ಜೋರ್ಡಾನ್, ಇಥಿಯೋಪಿಯಾ ಹಾಗೂ ಒಮನ್ ಭೇಟಿ ಭಾರತದ ವಿದೇಶಾಂಗ ನೀತಿ ಹಾಗೂ ವ್ಯಾಪಾರದ ಕಾರಣಗಳಿಂದ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಹಾಗೆ ಇಥಿಯೋಪಿಯಾ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ನಾಯಕರೊಬ್ಬರಿಗೆ ತನ್ನ ದೇಶದ ಅತ್ಯಂತ ಪ್ರತಿಷ್ಠಿತ ದ ಗ್ರೇಟ್ ಹಾನರ್ ನಿಶಾನ್ ಆಫ್ ಇಥಿಯೋಪಿಯಾ ನೀಡಿ ಗೌರವಿಸಿದೆ. ಈ ಮೂಲಕ ಈ ವಿಶೇಷ ಗೌರವಾಧಾರಗಳನ್ನು ಪಡ್ಕೊಳ್ತಾ ಇರೋ ಮೊದಲ ವಿದೇಶಿ ನಾಯಕ ಅನ್ನೋ ಕೀರ್ತಿಗೆ ಕೂಡ ಪ್ರಧಾನಿ ಮೋದಿ ಪಾತ್ರ ಆಗ್ತಾ ಇದ್ದಾರೆ. ಹಾಗಾದರೆ ಭಾರತದ ಪ್ರಧಾನಿಯ ಈ ಮೂರೂ ದೇಶಗಳ ಭೇಟಿಯ ಮಹತ್ವ ಏನು? ಆ ದೇಶಗಳಿಗೆ ಭಾರತದ ಜೊತೆ ಇರೋ ಸಂಬಂಧ ಎಂಥದ್ದು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಒತ್ತಡವನ್ನು ಹೇರ್ತಾ ಇದೆ. ಹಾಗೆ ಮೊನ್ನೆ ಮತ್ತೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ಪ್ರಧಾನಿಯನ್ನು ಗ್ರೇಟ್ ಫ್ರೆಂಡ್ ಅಂತ ಕರೆದಿದ್ದಾರೆ. ಇಲ್ಲಿ ಟ್ರಂಪ್ ಬಾಯಲ್ಲಿ ಗ್ರೇಟ್ ಫ್ರೆಂಡ್ ಅನ್ನೋ ಮಾತು ಬಂದ ಕೂಡಲೇ ಭಾರತೀಯರಿಗೊಂದು ಸಣ್ಣ ಅನುಮಾನ ಶುರು ಆಗುತ್ತೆ. ಯಾಕೆಂದರೆ ಹಾಗೆ ಹೇಳ್ತಲೇ ಟ್ರಂಪ್ ಭಾರತಕ್ಕೇನಾದರೂ ಹೊಸ ಹೊರೆಯನ್ನು ಹೇರ್ತಾರೆ. ಈಗ ಕೂಡ ಮೋದಿ ಮೈ ಗ್ರೇಟ್ ಫ್ರೆಂಡ್ ಅಂತ ಹೇಳಿದ ಬೆನ್ನಲ್ಲೇ ಭಾರತದಲ್ಲಿ ಹೂಡಿಕೆಗಳನ್ನು ಮಾಡಬೇಡಿ ಅಂತ ಅಮೆರಿಕದ ಟೆಕ್ ಕಂಪನಿಗಳಿಗೆ ಟ್ರಂಪ್ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಫ್ಕೋರ್ಸ್ ಅಲ್ಲಿನ ಬಿಗ್ ಟೆಕ್ ಕಂಪನಿಗಳು ಟ್ರಂಪ್ ಮಾತನ್ನು ಕೇಳೋದಿಲ್ಲ. ಅವರು ತಮ್ಮ ಲಾಭ ನಷ್ಟಗಳನ್ನು ಮಾತ್ರ ನೋಡ್ಕೋತಾರೆ. ಇನ್ನು ಟ್ರಂಪ್ ಕೂಡ ತಮ್ಮಲ್ಲಿನ ಜನರನ್ನು ಖುಷಿಪಡಿಸೋದಕ್ಕೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಜನರ ತೃಪ್ತಿಗಾಗಿ ಇಂಥ ಮಾತುಗಳನ್ನು ಹೇಳಬೇಕೇ ಹೊರತು ಅದರಿಂದ ಅಂಥ ದೊಡ್ಡ ಪ್ರಯೋಜನ ಏನಾಗೋದಿಲ್ಲ. ಆದರೆ ಈಗಾಗಲೇ ಟ್ರಂಪ್ ಭಾರತದ ಮೇಲೆ ಹೇರಿರುವ 50% ಟ್ಯಾರಿಫ್ ಭಾರತ ತನ್ನ ವ್ಯಾಪಾರಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳ ಕಡೆಗೆ ಡೈವರ್ಟ್ ಮಾಡೋ ಬಗ್ಗೆ ಹೆಚ್ಚಿನ ಗಮನ ಹರಿಸೋ ಹಾಗೆ ಮಾಡ್ತಾ ಇದೆ ಅನ್ನೋದು ಖಂಡಿತ ನಿಜ. ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೋರ್ಡಾನ್, ಇಥಿಯೋಪಿಯಾ ಹಾಗೂ ಒಮನ್ಗೆ 3 ದಿನಗಳ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಜೋರ್ಡಾನ್ ಹಾಗೂ ಇಥಿಯೋಪಿಯಾಗಳ ಪ್ರವಾಸ ಮುಗಿದಿದೆ. ಒಮನ್ಗೆ ಬಂದು ಅಲ್ಲಿಂದ ಭಾರತಕ್ಕೆ ಮೋದಿ ಹಿಂತಿರುಗಿ ಬರ್ತಾರೆ. ಗೆಳೆಯರೆ, ಈ 3 ದೇಶಗಳ ಭೇಟಿ ಆರಂಭಗೊಂಡಿರೋದು ಜೋರ್ಡಾನ್ನಿಂದ. ಜೋರ್ಡಾನ್ ಅನ್ನೋದು ಪಶ್ಚಿಮ ಏಷ್ಯಾದ ಅತಿ ಚಿಕ್ಕ ದೇಶ ಅನ್ನೋದು ನಿಜ, ಆದರೆ ಈ ಭಾಗದ ಅತಿ ಮುಖ್ಯ ದೇಶ ಕೂಡ. ಜೋರ್ಡಾನ್ನಲ್ಲಿ ಸುಮಾರು 7,000 ವರ್ಷಗಳಿಂದಲೂ ಜನವಸತಿ ಇತ್ತು ಅಂತ ಹೇಳ್ತಾರೆ. ಹೀಗಾಗಿ ಇದು ಜಾಗತಿಕ ಮಾನವ ಇತಿಹಾಸದ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡೆದನ್ನೆಲ್ಲ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಇಸ್ರೇಲ್, ಸೌದಿ ಅರೇಬಿಯಾ, ಸಿರಿಯಾ ಹಾಗೂ ಇರಾಕ್ಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುವ ಈ ದೇಶ ರಾಜ ಮತ್ತು ಪ್ರಜಾಪ್ರಭುತ್ವ ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ವ್ಯವಸ್ಥೆಯನ್ನು ಹೊಂದಿದೆ. ನಾದರ್ ಅಲ್ ದಹಾಬಿ ಇಲ್ಲಿನ ಪ್ರಧಾನಿಯಾಗಿದ್ದಾರೆ. 2ನೇ ಅಬ್ದುಲ್ಲಾ ಈ ಜೋರ್ಡಾನಿನ ಸದ್ಯದ ರಾಜ. ಹಾಗೆ ಅಲ್ಲಿ ಸುಮಾರು 60 ಲಕ್ಷ ಜನಸಂಖ್ಯೆ ಇದೆ. ಇಂಥ ಜೋರ್ಡಾನ್ ಭಾರತದ ಪ್ರಮುಖ ಫಾಸ್ಫೇಟ್ ಗೊಬ್ಬರಗಳ ಸರಬರಾಜುದಾರ ದೇಶ. ಭಾರತ ಮತ್ತು ಜೋರ್ಡಾನ್ ನಡುವೆ 2024ರಲ್ಲಿ ಸುಮಾರು $2.8 ಬಿಲಿಯನ್ ವ್ಯಾಪಾರ ವಹಿವಾಟುಗಳು ನಡೆದಿದ್ವು. ಇದನ್ನು ಮುಂದಿನ 5 ವರ್ಷಗಳಲ್ಲಿ $5 ಬಿಲಿಯನ್ ಹೆಚ್ಚಿಸುವ ಗುರಿಯನ್ನು 2 ದೇಶಗಳು ಹೊಂದಿವೆ. ಹಾಗೆ ಅಲ್ಲಿ ಸಾವಿರಾರು ಭಾರತೀಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಜೋರ್ಡಾನ್ ಯಾವತ್ತೂ ಭಾರತದ ವಿರುದ್ಧದ ನಿಲುವನ್ನು ತಗೊಂಡಿಲ್ಲ. ಭಯೋತ್ಪಾದನೆಯ ವಿರುದ್ಧ ಭಾರತವನ್ನು ಸದಾ ಬೆಂಬಲಿಸ್ತಾ ಬರ್ತಾ ಇದೆ. ಹಾಗೆ ಇಸ್ರೇಲ್ ಜೊತೆ ಕೂಡ ಜೋರ್ಡಾನ್ ಸಂಬಂಧಗಳನ್ನು ಸುಧಾರಿಸಿಕೊಂಡಿದೆ, ವ್ಯಾಪಾರ ಸಂಬಂಧಗಳನ್ನು ಹೊಂದಿದೆ. ಜೊತೆಗೆ ಈಗ ಭಾರತದಿಂದ ಯುರೋಪನ್ನು ತಲುಪಬೇಕಿರುವ ವ್ಯಾಪಾರಿ ಮಾರ್ಗ ಐಮ್ಯಾಕ್ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದೆ ನೋಡಿ, ಅದು ಕೂಡ ಜೋರ್ಡಾನ್ ಮೂಲಕವೇ ಇಸ್ರೇಲಿನ ಹೈಫಾ ಬಂದರನ್ನು ತಲುಪಬೇಕು. ಅಲ್ಲಿಂದ ಅದು ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪ್ ದೇಶಗಳಿಗೆ ಹೋಗಬೇಕು. ಗೆಳೆಯರೆ, ಈ ಯೋಜನೆಯ ಬಗ್ಗೆ ಅಮೆರಿಕ, ಇಸ್ರೇಲ್, ಜೋರ್ಡಾನ್, ಸೌದಿ ಅರೇಬಿಯಾ, UAEಗಳು ಮಾತಾಡೋದಕ್ಕೆ ಶುರು ಮಾಡಿ ಈಗಾಗಲೇ 4 ವರ್ಷಗಳು ಕಳೀತಾ ಇವೆ. ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಲ್ಲೂ ಭಾರತದ ಪ್ರಧಾನಿಯ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಮತ್ತು
ಇದು 37 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಜೋರ್ಡಾನ್ಗೆ ಕೊಡ್ತಾ ಇರೋ ಭೇಟಿ ಹಾಗೂ ಭಾರತ ಜೋರ್ಡಾನ್ ಸಂಬಂಧಗಳು ಶುರುವಾಗಿ 75 ವರ್ಷಗಳು ಕಳೆದಿರುವ ಸಂದರ್ಭದಲ್ಲಿ ಮೋದಿ ಅವರ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇನ್ನು ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಮೋದಿ ಮತ್ತು ಜೋರ್ಡಾನ್ನ ರಾಜ 2ನೇ ಅಬ್ದುಲ್ಲಾ ನಡುವೆ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ. ಅಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ತಾಂತ್ರಿಕ ಸಹಕಾರವನ್ನು ನೀಡುವ ಒಪ್ಪಂದ, ಜಲಸಂಪನ್ಮೂಲ ನಿರ್ವಹಣೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಹಕಾರದ ಒಪ್ಪಂದ, ಪೆಟ್ರಾ ಮತ್ತು ಎಲ್ಲೋರಾ ನಡುವಿನ ಸಹಕಾರ ಒಪ್ಪಂದ, ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ನವೀಕರಣ, ಡಿಜಿಟಲ್ ಹಾಗೂ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟ ಹಾಗೆ ಸಹಭಾಗಿತ್ವ ಮುಂತಾದ ಒಪ್ಪಂದಗಳಿಗಲ್ಲಿ ಸಹಿ ಬಿದ್ದಿದೆ. ಈ ಡಿಜಿಟಲ್ ಸಹಭಾಗಿತ್ವದ ಮೂಲಕ UPA ಮತ್ತು ಜೋರ್ಡಾನ್ನ ಡಿಜಿಟಲ್ ಪೇಮೆಂಟ್ ಸಿಸ್ಟಮನ್ನು ಸಂಯೋಜನೆ ಮಾಡಲಾಗತ್ತೆ. ಹಾಗೆ ವ್ಯಾಪಾರ, ರಕ್ಷಣೆ, ರಸಗೊಬ್ಬರ, IT, ಆರೋಗ್ಯ, ಮೂಲಸೌಕರ್ಯ, ಖನಿಜ ಮತ್ತು ಪರಮಾಣು ಸಹಕಾರಗಳ ಕುರಿತಾಗಿ ಕೂಡ ಎರಡೂ ದೇಶಗಳು ಒಂದಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಹಾಕಿವೆ. ಇನ್ನು ಜೋರ್ಡಾನ್ನಿಂದ ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಹೋಗಿದ್ದಾರೆ. ಗೆಳೆಯರೆ, ಇಥಿಯೋಪಿಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಲ್ಮಂದಾಬ್ ಸ್ಟ್ರೈಟ್ನ ಸಮೀಪ ಇರೋ ಇಥಿಯೋಪಿಯಾ ಸೊಮಾಲಿಯಾ, ಎರಿತ್ರಿಯಾ, ಜಿಬೋಟಿ, ಸೌತ್ ಸುಡಾನ್ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇಥಿಯೋಪಿಯಾ ಆಫ್ರಿಕಾದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಿರೋ ಅರ್ಥವ್ಯವಸ್ಥೆ ಅನ್ನಿಸ್ಕೊಳ್ಳುತ್ತೆ. ಸುಮಾರು 13.5 ಕೋಟಿ ಜನ ಇಲ್ಲಿ ವಾಸ ಮಾಡ್ತಾರೆ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಇದು ಸ್ಟ್ರಾಟಜಿಕ್ ಆಗಿ ಕೂಡ ತುಂಬ ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಕಳೆದ ವರ್ಷ ಅಷ್ಟೇ ಇಥಿಯೋಪಿಯಾ ಬ್ರಿಕ್ಸ್ ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿದೆ. ಇನ್ನು ಭಾರತ ಮತ್ತು ಇಥಿಯೋಪಿಯಾಗಳ ಸಂಬಂಧಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಮೊಘಲ್ ಕಾಲದ ಭಾರತದ ಇತಿಹಾಸದಲ್ಲಿ ಕೂಡ ಇಥಿಯೋಪಿಯಾದ ಮಹತ್ವ ತುಂಬಾನೇ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ಭಾರತಕ್ಕೆ ಮಾನ್ಯತೆಯನ್ನು ಕೊಟ್ಟ ಆಫ್ರಿಕಾದ ಮೊದಲ ದೇಶ ಕೂಡ ಈ ಇಥಿಯೋಪಿಯಾ. ಗೆಳೆಯರೆ, ಭಾರತ ಆಫ್ರಿಕಾದ ದೇಶಗಳ ಜೊತೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಾ ಇದೆ. ಪಶ್ಚಿಮದ ದೇಶಗಳು ಇಷ್ಟು ವರ್ಷ ಈ ಖಂಡವನ್ನು ಕತ್ತಲೆಯಲ್ಲಿಟ್ಟು ದೋಚಿದ್ವು. ಈಗ ಅದೇ ಕೆಲಸವನ್ನು ಚೈನಾ ಕೂಡ ಮಾಡ್ತಾ ಇದೆ. ಸಾಲ, ಹೂಡಿಕೆಗಳ ಹೆಸರಲ್ಲಿ ಚೈನಾ ಆಫ್ರಿಕಾನ ಲೂಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಅತ್ಯಂತ ಸಂಪದ್ಭರಿತ ಆಫ್ರಿಕಾ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ, ಆಫ್ರಿಕಾದ ಅಗತ್ಯಗಳನ್ನು ಪೂರೈಸಿ ತಾನು ಕೂಡ ಒಂದಷ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಈ ನಿಟ್ಟಲ್ಲಿ ಕಳೆದ ವರ್ಷ ಕೂಡ ಆಫ್ರಿಕಾದ ಸಾಕಷ್ಟು ದೇಶಗಳಿಗೆ ಮೋದಿ ಭೇಟಿ ಕೊಟ್ಟರು. ಇನ್ನು ಈ ವರ್ಷ ಸೌತ್ ಆಫ್ರಿಕಾಗೆ ಕೂಡ ಹೋಗಿದ್ದರು. ಈಗ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಮುಂದಿನ ವರ್ಷದ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಳ್ತಾ ಇದೆ. ಹೀಗಾಗಿ ಇಥಿಯೋಪಿಯಾ ಜೊತೆ ಬ್ರಿಕ್ಸ್ ಸಮ್ಮೇಳನದ ಕುರಿತು ಕೂಡ ಮಾತುಕತೆಗಳು ನಡೆದಿವೆ. ಹಾಗೆ ವ್ಯಾಪಾರ, ಬಂಡವಾಳ ಹೂಡಿಕೆಗಳು, ರಕ್ಷಣೆ, ಕೃಷಿ ಮತ್ತು ಯುವ ತರಬೇತಿ ವಿಸ್ತರಣೆ ಮುಂತಾದ ಕ್ಷೇತ್ರಗಳ ಸಹಕಾರಕ್ಕೆ ಭಾರತ ಸಹಿ ಹಾಕಿದೆ. ಇನ್ನು ಇಥಿಯೋಪಿಯಾದಲ್ಲಿ ಭಾರತದ ಪ್ರಧಾನಿ ಮೋದಿ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಅಲ್ಲಿನ ಅಧ್ಯಕ್ಷ ಅಬಿ ಅಹಮದ್ ಅಲಿ ತಾವೇ ಖುದ್ದು ಕಾರ್ ಡ್ರೈವ್ ಮಾಡಿ ಮೋದಿ ಅವರನ್ನು ಕರೆದೊಯ್ದರು. ಈ ಅಹಮದ್ ಅಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಎರಿತ್ರಿಯಾ ಜೊತೆಗಿನ ಗಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇಥಿಯೋಪಿಯಾದ ಅಭಿವೃದ್ಧಿಗೆ ಮತ್ತು ಶಾಂತಿ ಹಾಗೂ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಶ್ರಮಿಸಿದ ಅಲಿಗೆ 2019ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಇಥಿಯೋಪಿಯಾದ ನಂತರ ಭಾರತದ ಪ್ರಧಾನಿಯ ಮತ್ತೊಂದು ಭೇಟಿ ಒಮನ್ಗೆ. ಗೆಳೆಯರೆ, ಒಮನ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಮನ್ ಗಲ್ಫಲ್ಲಿ ಭಾರತದ ಅತ್ಯಂತ ಹಳೆಯ ಗೆಳೆಯ. ಎರಡು ದೇಶಗಳ ನಡುವೆ ಕಳೆದ 70 ವರ್ಷಗಳಿಂದ ಉತ್ತಮ ಬಾಂಧವ್ಯ ಇದೆ. ಒಮನ್ ಭಾರತದ ಇಂಧನ ಸುರಕ್ಷತೆಗೆ ಮತ್ತು ಸಮುದ್ರ ಮಾರ್ಗದ ರಕ್ಷಣೆಗೆ ತುಂಬ ಅನುಕೂಲಕರವಾಗಿ ಕೂಡ ಇದೆ. ಎರಡು ದೇಶಗಳ ನಡುವೆ ಸುಮಾರು $10 ಬಿಲಿಯನ್ ಅಧಿಕ ವ್ಯಾಪಾರ ವಹಿವಾಟುಗಳಿವೆ. ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡು ದೇಶಗಳ ನಡುವೆ ಸಹಕಾರಗಳು ಕೂಡ ಇವೆ. ಹಾಗೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂದರೆ ಐಮ್ಯಾಕ್ ಯೋಜನೆ ಇದೆಯಲ್ಲ, ಇದರಲ್ಲಿ ಒಮನ್ ಕೂಡ ಪಾಲುದಾರ ದೇಶ. ಚಾಬಹಾರ್ ಯೋಜನೆಯಲ್ಲಿ ಕೂಡ ಒಮನ್ನ ಪಾಲುದಾರಿಕೆ ಇದೆ. ಹಾಗೆ ಒಮನ್ನಲ್ಲಿನ ಡಕಮ್ ಬಂದರನ್ನು ಭಾರತ ಸ್ಟ್ರಾಟಜಿಕ್ ಆಗಿ ಬಳಸಿಕೊಳ್ಳೋದಕ್ಕೆ ಒಮನ್ ಅನುಮತಿಯನ್ನು ಕೊಟ್ಟಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡಕಮ್ ಬಂದರು. ಪಾಕಿಸ್ತಾನದ ಕರಾಚಿ ಹಾಗೂ ಗ್ವಾದಾರ್ ಎರಡೂ ಬಂದರುಗಳ ಮೇಲೆ ಕಣ್ಣಿಡೋದಕ್ಕೆ ಈ ಡಕಮ್ ತುಂಬ ಆಯಕಟ್ಟಿನ ಜಾಗದಲ್ಲಿದೆ. ಗಲ್ಫ್ ಆಫ್ ಒಮನ್ ಹಾಗೂ ಅರೇಬಿಯನ್ ಸಮುದ್ರಗಳ ಮೇಲೆ ಭಾರತದ ಹಿಡಿತವನ್ನು ಇದು ಹೆಚ್ಚು ಮಾಡುತ್ತೆ. ಹೀಗಾಗಿ ಒಮನ್ ಹಾಗೂ ಭಾರತದ ಸ್ನೇಹಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೂಡ ಇದೆ. ಇನ್ನು ಒಮನ್ ಜೊತೆ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಎರಡೂ ದೇಶಗಳ ವ್ಯಾಪಾರವನ್ನು ಮುಂದಿನ ದಿನಗಳಲ್ಲಿ 3 ಪಟ್ಟು ಹೆಚ್ಚಿಸುವ ಅವಕಾಶಗಳನ್ನು ಈ ಒಪ್ಪಂದ ತೆರೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮೋದಿ
ಮೋದಿಯವರ ಒಮನ್ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಗೆಳೆಯರೆ, ಅಮೆರಿಕದ ಟ್ಯಾರಿಫ್ ನಡುವೆ ಕೂಡ ಭಾರತ ತನ್ನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ಕೋಬೇಕು, ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕಾದ ಅಗತ್ಯ ಕೂಡ ಭಾರತಕ್ಕಿದೆ. ಹೀಗಾಗಿ ಆಫ್ರಿಕಾ ಹಾಗೂ ಅರಬ್ ದೇಶಗಳು, ಅದರಲ್ಲೂ ಅರಬಲ್ಲಿ ವಿಶೇಷವಾಗಿ ಒಮನ್ ಹಾಗೂ UAEಗಳು ಭಾರತಕ್ಕೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಈ ನಿಟ್ಟಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಮಾತ್ರ ಅಲ್ಲ, ಫಲಪ್ರದ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಇದು ಗೆಳೆಯರೆ ಭಾರತದ ಪ್ರಧಾನಿಯ 3 ದೇಶಗಳ ಭೇಟಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.